ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತು ನ್ಯಾಯಾಲಯದ ಒಂದು ಹಿಯರಿಂಗಲ್ಲಿ ಹೈಕೋರ್ಟಲ್ಲಿ ಇದ್ದಂಥ KS ಒಂದು ಪ್ರಕರಣ ಏನು ಇಂಡಿವಿಜುವಲ್ ಆಗಿ ಒಬ್ಬ ಆಸ್ಪಿರೆಂಟ್ ಹಾಕಿದಂಥ ಪಿಟಿಷನ್ಗೆ ಹೈಕೋರ್ಟ್ ನೀಡಿದಂಥ ಒಂದು ಏನಿದೆ ಆರ್ಡರ್ ಇದೆ ಇವತ್ತು. ಸೊ ಅದ್ರ ಬಗ್ಗೆ ತುಂಬ ಎಲ್ಲ ಕೂಡ ಈಗ ಚರ್ಚೆ ಮಾಡ್ತಾ ಇದ್ದೀರಾ. ಅದೇನಂತಂದರೆ, ಈ ಒಂದು ಪಿಟಿಷನರು ಇಂಡಿವಿಜುವಲ್ ಆಗಿ ತಮ್ಮ ಒಂದು ದಾವೆಯನ್ನು ಹೂಡಿದ್ರು. ಅವರಿಗೆ ಈಗ ವಿಚಾರಣೆಯಲ್ಲಿ ಏನಾಗಿದೆ, ಏನು ಸರ್ಕಾರ ಇದು ನ್ಯಾಯಾಲಯ ಕೊಟ್ಟಿರುವ ಬೆನಿಫಿಟ್ ಏನಂತಂದರೆ, ನೀವು ಮುಖ್ಯ ಪರೀಕ್ಷೆಗೆ ಅರ್ಹತೆಯನ್ನು ಪಡೆದುಕೊಂಡಿದ್ದೀರ ಅಂತ ಅವರಿಗೆ ನೇರವಾಗಿ ಮೇನ್ಸ್ಗೆ ಅಪಿಯರ್ ಆಗೋದಕ್ಕೆ ಅವಕಾಶ ಕೊಟ್ಟಿದೆ. ಬಟ್ ಯಾಕೆ ಅದು ಅವಕಾಶ ಕೊಟ್ಟಿದೆ ಅಂತಂದರೆ, ಪೂರ್ವಭಾವಿ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆ ಏನು ಕನ್ನಡ ಒಂದು ಟ್ರಾನ್ಸ್ಲೇಷನ್ ಎರರ್ ಆಗಿತ್ತು, ಇದೆಲ್ಲವನ್ನು ಮಾಹಿತಿಯನ್ನು ನ್ಯಾಯಾಲಯದ ಮುಂದೆ ಅವರು ಒದಗಿಸಿದರು ಸಂಬಂಧಪಟ್ಟ ವಕೀಲರು. ಬಟ್ ಇದೇ ಕರ್ನಾಟಕ ಸ್ಟೇಟ್ ಅಡ್ಮಿನಿಸ್ಟ್ರೇಷನ್ ಟ್ರಿಬ್ಯುನಲಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅರ್ಜಿಯನ್ನು ಸಲ್ಲಿಸಿದಾಗ ಕೂಡ ಅಭ್ಯರ್ಥಿಗಳು ಈ ಒಂದು ಟ್ರಾನ್ಸ್ಲೇಷನ್ ಎರರ್ ಬಗ್ಗೆ ಅಲ್ಲೂ ಕೂಡ ಪ್ರೇ ಮಾಡ್ಕೊಳ್ಬಹುದಿತ್ತು. ಏನಂತ, ನಮಗೆ ಮುಖ್ಯ ಪರೀಕ್ಷೆಗೆ ಅವಕಾಶ ಕೊಡಿ, ಈ ರೀತಿ ಇದೆ ಅಂತ. ಬಟ್ ಇಲ್ಲಿ ಮುಖ್ಯವಾಗಿರುವಂಥ ಇಂಟೆನ್ಷನ್ ಮುಖ್ಯ ಪರೀಕ್ಷೆಗೆ ಅವಕಾಶ ಕೊಡೋದಲ್ಲ, ಈ ಒಂದು ನೇಮಕಾತಿಯಲ್ಲಿ ಆಗ್ತಾ ಇರುವಂಥ ಒಟ್ಟಾರೆ ಕರಪ್ಷನ್ನು ಮತ್ತು ಪೂರ್ವಭಾವಿ ಪರೀಕ್ಷೆಯಲ್ಲಿ ಬಹುದೊಡ್ಡ ಒಂದು ಅಕ್ರಮ ನಡೆದಿದೆ ಅನ್ನೋದು, ಅದರ ಜೊತೆಯಾಗಿ ಇದೊಂದು ಟ್ರಾನ್ಸ್ಲೇಷನ್ ಎರರ್ ಕೂಡ ಮಾಡಿದ್ದಾರೆ. ಇದು ಒಟ್ಟಾರೆ ಎಲ್ಲ ವಿಷಯಗಳಿಂದಾಗಿ ಪ್ರಾಮಾಣಿಕ ಅಭ್ಯರ್ಥಿಗಳಿಗೆ ಇಲ್ಲಿ ದೊಡ್ಡ ಮಟ್ಟದ ಹೊಡೆತ ಆಗುತ್ತೆ. ಅಗೇನ್ ಈಗ ನಾವು ಅವರು ಮುಖ್ಯ ಪರೀಕ್ಷೆಗೆ ಅವಕಾಶ ಕೊಟ್ಟರೂ ಕೂಡ, ಈಗ ಅರ್ಜಿ ಸಲ್ಲಿಸಿರೋರಿಗೆ ಮುಖ್ಯ ಪರೀಕ್ಷೆ ಕೊಟ್ಟರು ಇನ್ನೆಷ್ಟು ದಿನ ಸಮಯಾವಕಾಶ ಉಳಿಯಿತು, ಈ ಎಲ್ಲ ಗೊಂದಲದ ನಡುವೆ ಅವರು ಮುಖ್ಯ ಪರೀಕ್ಷೆಗೆ ಸರಿಯಾಗಿ ಓದೋಕ್ಕಾಗುತ್ತಾ? ಆ್ಯಂಡ್ ಮುಖ್ಯ ಪರೀಕ್ಷೆಗೆ ಅವಕಾಶ ಕೊಟ್ಟಿರೋ ನ್ಯಾಯಾಲಯವೇ KPSC ಮೂಲಕ ಮತ್ತಷ್ಟು ಅವಕಾಶವನ್ನು ಓದೋದಕ್ಕೆ ಆಸ್ಪಿರೆಂಟ್ಗಳಿಗೆ ಅವರಿಗೆ ಕೊಡಿಸುತ್ತಾ? ಈ ಎಲ್ಲ ಡೌಟ್ಗಳು ಕೂಡ ತುಂಬ ಜನ ಆಸ್ಪಿರೆಂಟ್ಸ್ಗಳ ಮನಸ್ಸಲ್ಲಿ ಇದೆ. ಖಂಡಿತವಾಗಿ ಅದು ಸಾಧ್ಯವಾಗಲ್ಲ. ಬಟ್ ಈ KPSCಯ ಒಂದು ಈ ಆಟ ಏನಿದೆ, ಇದನ್ನೇ ಇವರು ಈಗೇನು ಹೇಳ್ತಾ ಇದ್ದಾರೆ, ಈಗ ಅವಕಾಶ ಮಾಡಿಕೊಡೋದಕ್ಕೆ ರೆಡಿ ಇದ್ದಾರಲ್ವಾ ಮುಖ್ಯ ಪರೀಕ್ಷೆಗೆ ಅರ್ಜಿ ಹಾಕಿದವ್ರಿಗೆ, ನ್ಯಾಯಾಲಯಕ್ಕೆ ಹೋದವ್ರಿಗೆ, ಇದನ್ನೇ ನಾವು ಹೌದು ನಮ್ಮದು ತಪ್ಪಾಗಿದೆ ಟ್ರಾನ್ಸ್ಲೇಷನ್ ಎರರಲ್ಲಿ, ನಾವು ಇದಕ್ಕೆ ಸಂಬಂಧಪಟ್ಟಾಗಿ ಜಸ್ಟಿಸ್ ಕೊಡ್ತೀವಿ ಅಥವಾ ಏನೋ ಒಂದು ಆಲ್ಟರ್ನೇಟಿವ್ ನಿಮಗೆ ಮಾಡಿಕೊಡ್ತೀವಿ ಅಂತ ಯಾಕೆ ಒಂದೇ ಒಂದು ಪ್ರೆಸ್ ನೋಟನ್ನು ಹೊರಡಿಸಿಲ್ಲ? ನಾವು ಯಾವುದೇ ತಪ್ಪು ಮಾಡಿಲ್ಲ, ನಮ್ಮ ಭಾಷಾಂತರದಲ್ಲಿ ಏನೂ ತಪ್ಪಿಲ್ಲ ಅಂತ ಯಾಕೆ ಇವರು ಅಷ್ಟೊಂದು ಆಟವನ್ನು ಹಿಡಿದುಕೊಂತು ಈಗ ನ್ಯಾಯಾಲಯದ ಮೂಲಕ ಇವರು ಈ ರೀತಿಯಾದಂಥ ಹೊಸ ಆಟವನ್ನು ಆಡ್ತಾ ಇದ್ದಾರೆ? ಅದು ಖಂಡಿತವಾಗಿಯೂ ಯಾರಿಗೂ ಕೂಡ ಕರೆಕ್ಟಾಗಿ ತಿಳಿತಾ ಇಲ್ಲ. ಈಗಾಗಲೇ ಕೆವಿಟನ್ನು ಕೂಡ KPSC ಅವರು ಹಾಕಿದರು. ಅದಕ್ಕೆ ಅಗೇನ್ ನಿನ್ನೆ ನ್ಯಾಯಾಲಯದಲ್ಲಿ ಬಂದು ಹಿಯರಿಂಗಲ್ಲಿ ಸುಳ್ಳು ಹೇಳಿ ನಮಗೆ ನೋಟಿಸ್ ತಲುಪಿಲ್ಲ ಅಂತ ಮತ್ತೊಂದು ನೋಟಿಸ್ ಕಳಿಸೋದಕ್ಕೆ ಹಿಯರಿಂಗನ್ನು ಮುಂದೂಡಿಕೆ ಮಾಡಿದ್ದಾರೆ. ಈಗ 24ಗೆ ಮತ್ತೆ ಒಂದು ಹೊಸ ಯಾವ ಡ್ರಾಮಾ ಆಡ್ತಾರೋ ಗೊತ್ತಿಲ್ಲ. ಬಟ್ ಇದೆಲ್ಲದರ ನಡುವೆ ಇಲ್ಲಿ ಪ್ರಾಮಾಣಿಕ ಅಭ್ಯರ್ಥಿಗಳ ಒಂದು ಜೀವನ ಮತ್ತು ಅಮೂಲ್ಯವಾದಂಥ ಸಮಯ ವ್ಯರ್ಥ ಆಗ್ತಾಯಿದೆ. ಅದನ್ನು ಈಗ ವಾಪಸ್ ತಂದುಕೊಳ್ಳೋರು ಯಾರು? ಈಗ ಅರ್ಜಿ ಹಾಕಿರುವಂಥ ಒಬ್ಬರಿಗೆ, ದಾವೆ ಹೊಡೆದಂಥ ಒಬ್ಬರಿಗೆ ಮುಖ್ಯ ಪರೀಕ್ಷೆಗೆ ಅವಕಾಶ ಕೊಟ್ರಿ, ಅದು ಯಾವ ಕಾರಣಕ್ಕೆ? ಭಾಷಾಂತರ ದೋಷ ಇದೆ, ಟ್ರಾನ್ಸ್ಲೇಷನ್. ಹಾಗಾದರೆ ಅದೇ ಪ್ರಶ್ನೆ ಪತ್ರಿಕೆಯನ್ನು ತಾನೇ ಉಳಿದಂಥ ಎಲ್ಲ ಆಸ್ಪಿರೆಂಟ್ಗಳು ಬರೆದಿರೋರು. ಈಗ ಅವರು ಕೂಡ 2-3 ಅಂಕಗಳಿಂದ ವಂಚಿತರಾಗಿದ್ದಾರೆ. ಅವ್ರಿಗೂ ಅವಕಾಶ ಕೊಡಿ ಅಂತ ಅವ್ರು ನ್ಯಾಯಾಲಯಕ್ಕೆ ಬರ್ತಾರೆ. 10,000 ಜನ ಇಂಪ್ಲೀಟ್ ಬರ್ತಾರೆ, ಅವರೆಲ್ಲರಿಗೂ ಕೂಡ ಅವಕಾಶ ಕೊಡೋದಕ್ಕೆ ರೆಡಿ ಇದೆಯಾ KPSC? ಹಾಗಾದರೆ ಪೂರ್ವಭಾವಿ ಪರೀಕ್ಷೆಗೆ ಏನು ಬೆಲೆ ಉಳಿತು? ಪ್ರಿಲಿಮ್ಸ್ ಪರೀಕ್ಷೆ ನಡೆಸಿರೋದಕ್ಕೆ ವ್ಯಾಲ್ಯೂ ಏನು? ಅಷ್ಟು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನೀವು ಪರೀಕ್ಷೆ ನಡೆಸೋ ಅವಶ್ಯಕತೆನೇ ಇರಲಿಲ್ಲ. ನೇರವಾಗಿ ಎಲ್ಲರಿಗೂ ಮುಖ್ಯ ಪರೀಕ್ಷೆಗೆ ಅವಕಾಶ ಕೊಟ್ಟು ನಿಮ್ಮನ್ನ ಬರೆಸ್ಬೋದು ಅಂತ ಹೇಳ್ಬೋದಿತ್ತಲ್ವ? ಯಾಕೆ ಈ ರೀತಿಯಾದಂಥ ಒಂದು ನಡತೆಯನ್ನು ಒಂದು ಸಾಂವಿಧಾನಿಕ ನೇಮಕಾತಿ ಸಂಸ್ಥೆ ಮಾಡ್ತಾ ಇದೆ? ಅಟ್ಲೀಸ್ಟ್ ತನ್ನದೇ ಆದಂಥ ಒಂದು ಮೌಲ್ಯವನ್ನು ಕೂಡ ಉಳಿಸ್ಕೊಳ್ತಾ ಇಲ್ಲ ಅಂತಂದರೆ ಯಾವ ರೀತಿಯಾಗಿ ಈ ವಿಷಯದ ಬಗ್ಗೆ ನಾವು ಹೇಳಬೇಕು? ಹಾಗೆ ಈ ಒಂದು ನೇಮಕಾತಿ ಸಂಸ್ಥೆಯನ್ನು ನಂಬಿಕೊಂಡು ಲಕ್ಷಾಂತರ ಜನ ಸರ್ಕಾರಿ ಉದ್ಯೋಗಾಕಾಂಕ್ಷಿಗಳು ಓದ್ತಾ ಇದ್ದಾರೆ. ಈ ಒಂದು ವಿಚಾರವನ್ನು ನ್ಯಾಯಾಲಯ ಸೂಕ್ಷ್ಮವಾಗಿ ಪರಿಗಣಿಸಿ KPSCಗೆ ಒಂದು ರಿಫಾರ್ಮ್ ಬರೋ ಥರ ಮಾಡಬೇಕಿಲ್ಲ, ಕಂಪ್ಲೀಟಾಗಿ ಇದನ್ನು ತೆಗೆದುಹಾಕಿ ಬೇರೆ UPSC ಅಂಥ ಸಂಸ್ಥೆಗಳಿಗೆ ಪರೀಕ್ಷೆ ನೇಮಕಾತಿಗಳನ್ನು ವಹಿಸಿಕೊಡಬೇಕು ಅನ್ನೋದು ಹಲವಾರು ಜನ ಪ್ರಾಮಾಣಿಕ ಅಭ್ಯರ್ಥಿಗಳ ವಾದ. ಈಗಾಗಲೇ ನ್ಯಾಯಾಲಯದಲ್ಲಿರ್ತಕ್ಕಂಥ ನ್ಯಾಯಾಧೀಶರಿಗೂ ಕೂಡ ಈ KPSC ಬಂಡವಾಳ ಗೊತ್ತಾಗಿದೆ. ಈಗ ನೋಡೋಣ, ತುಂಬ ಜನ ಈಗ ಇವತ್ತು ಕೊಟ್ಟಿರುವಂಥ ಆದೇಶಕ್ಕೆ ನಾವು ಕೂಡ ಮಧ್ಯಂತರ ಅರ್ಜಿಯನ್ನು ಹಾಕ್ತೀವಿ ಅಂತ ತುಂಬ ಜನ ರೆಡಿ ಇದ್ದಾರೆ. ಬಿಕಾಸ್ ಹಲವಾರು ಜನರಿಗೆ ಈ ಒಂದು ಪ್ರಶ್ನೆ ಪತ್ರಿಕೆಯಿಂದಲೇ ನೇರವಾಗಿ ಹೊಡೆತ ಆಗಿರೋದು, ಅವರೆಲ್ಲರೂ ಕೂಡ ಪೂರ್ವಭಾವಿ ಪರೀಕ್ಷೆಯಿಂದ ವಂಚಿತರಾಗಿರೋದು. ಈಗ ಅವರಿಗೆ ಮುಖ್ಯ ಪರೀಕ್ಷೆಗೆ ಅವಕಾಶ ಕೊಟ್ಟು ಬಿಡ್ತೀವಿ, ನಾವೇನೋ ಮಾಡ್ತೀವಿ ಅಂದರೂ ಕೂಡ ನೀವು ಯಾವ ರೀತಿಯಾದಂಥ ಜಸ್ಟಿಸ್ ಕೊಟ್ಟಂಗಾಗುತ್ತೆ? ಈ ಒಟ್ಟಾರೆಯಾಗಿ ಈ ಒಂದು ಅಧಿಸೂಚನೆ ಏನಿದೆ, ಒಟ್ಟು ಗೊಂದಲದಿಂದ ಕೂಡಿರುವಂಥ ಅಧಿಸೂಚನೆಯನ್ನು ಹಿಂಪಡೆದು ಹೊಸ ನೋಟಿಫಿಕೇಷನನ್ನು ಮಾಡಬೇಕು ಅನ್ನೋದು ಎಲ್ಲ ಒಂದು ಆಸ್ಪಿರೆಂಟ್ಗಳ ಒಂದು ಮುಖ್ಯ ಬೇಡಿಕೆ ಆಗಿದೆ. ಸೊ ಆ ಒಂದು ಬೇಡಿಕೆಗೆ ನ್ಯಾಯಾಲಯದ ಮೂಲಕವೇ ನಮಗೆ ಒಂದು ಜಸ್ಟಿಸ್ ಸಿಗುತ್ತೆ ಅನ್ನುವಂಥ ಭರವಸೆ ಕೂಡ ಇದೆ. ಬಟ್ ಈಗ ಏನು ಕೊಟ್ಟಿರುವಂಥ ಈ ಒಂದು ಮೇನ್ಸ್ಗೆ ಅವಕಾಶ ಕೊಟ್ಟಿರುವಂಥದ್ದು ಇದು ಖಂಡಿತವಾಗಿಯೂ ಸಾಮಾಜಿಕ ನ್ಯಾಯಕ್ಕೆ ವಿರೋಧವಾಗಿರುವಂಥದ್ದು.
ಕಾರಣ ಇಲ್ಲಿ ಒಬ್ಬರ ಮೂಲಕ ನಾವು ಏನಾದ್ರು ಒಬ್ಬರಿಗೆ ಮೇನ್ಸ್ಗೆ ಅವಕಾಶ ಕೊಡಿ ಅಥವಾ ಒಂದಿಷ್ಟು ಜನರಿಗೆ ಕೊಡಿ, ಒಂದಿಷ್ಟು ರೇಷೋ ಕೊಡಿ ಅನ್ನೋದಾಗಿದ್ದರೆ ಈ ವಿಷಯವನ್ನು ಯಾವತ್ತೂ ಪ್ರಸ್ತಾಪ ಮಾಡಿ ಇದನ್ನು ಪಡ್ಕೊಳ್ಬೇಕಾಗಿತ್ತು. ಬಟ್ ಮುಖ್ಯ ಉದ್ದೇಶ ಇದ್ದಂಥದ್ದು ಈ ಒಂದು ನೋಟಿಫಿಕೇಷನ್ನೇ ಕಂಪ್ಲೀಟಾಗಿ ಗೊಂದಲದಿಂದ ಕೂಡಿದೆ, ಇದು ಬೇಡ, ಮರು ಅಧಿಸೂಚನೆ ಆಗಬೇಕು ಅಂತ ಎಲ್ಲರ ವಾದ ಇರೋದು. ಕಾರಣ ಈ ಒಂದು ನೇಮಕಾತಿ ಆದರೂ ಕೂಡ ಇದು ಕಂಪ್ಲೀಟಾಗಿ ಕರಪ್ಷನಿಂದನೇ ಕೂಡಿರುತ್ತೆ ಅನ್ನೋದಕ್ಕೆ ಹಲವಾರು ಒಂದು ಸೂಚನೆಗಳು ಈ ಮೊದಲೇ ಸಿಕ್ಕಿರೋ ಕಾರಣಕ್ಕೆ ಎಲ್ಲ ಅಭ್ಯರ್ಥಿಗಳು ಇದಕ್ಕೆ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಧನ್ಯವಾದಗಳು.